ನನಗೆ ಮೀಡಿಯಾವ್ರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಬದುಕೋಕ್ಕಾಗಲ್ಲ, ಕಂಪ್ನಿ ಉಳಿಯೋಲ್ಲ, BWSB ಉಳಿಯೋಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡಲಿ, ಧರಣಿ ಮಾಡಲಿ, ಬೈಲಿ, ಏನು ಬೇಕಾದ್ರೂ ಮಾಡಲಿ. 14 ವರ್ಷದಿಂದ ಪವರ್ ಬಿಲ್ ಎಷ್ಟಾಗ್ತಾ ಇದೆ, ಅದಕ್ಕೆ ಒಂದು ಈ ಬೆಂಗಳೂರು ಕಾರ್ಪೊರೇಷನ್ನು, BWSB ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗಿ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಕಂಪ್ನಿ, ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನೀಗ ಪವರ್ ಬಿಲ್ ಕಟ್ತಾ ಇದ್ದೀರಲ್ಲ, ಅದೊಂದು ₹2 ಉಳಿತದೆ ನಿಮಗೆ. ₹2 ಕ್ಯಾಪ್ಟಿವ್ ಆಗಿ ನೀವೇ ತಯಾರು ಮಾಡ್ಕೊಳ್ಳೋದು. ಎಲ್ಲರೂ ಒಂದು ಕಡೆ ಅಲ್ಲೆಲ್ಲರೂ ಸೋಲಾರ್ ಗಿಲಾರಲ್ಲಿ ಮಾಡಿಕೊಂಡು ನೀವು 3-4 ಜನ ಸೇರಿ 25%, 26% ಹಾಕಬೇಕು ಶೇರ್ಗೆ. ಅದು ಹಾಕ್ಕೊಂಡು ನಮ್ಮ ಕಾರ್ಪೊರೇಷನ್ನು, BWSB ಬೇರೆ ಬೇರೆ ನಮ್ಮ ಇಲಾಖೆ ನನ್ನ ಕೈ ಕೆಳಗಡೆ ಇದೆ, BMRCL ಎಲ್ಲ ಸೇರಿ ಸ್ವಂತ ಪವರ್ನ ಸಪ್ಲೈ ಮಾಡಿಕೊಂಡು ತಯಾರು ಮಾಡಿಕೊಂಡು ಸಪ್ಲೈ ಮಾಡೋಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಈಗಾಗಲೇ ಕಂಪ್ನಿ ಬೋರ್ಡು ಕೂಡ ಎಲ್ಲ ನಾನು ರಚನೆ ಮಾಡಿಸಿದ್ದೀನಿ. ಏಕೆಂದರೆ ಮುಂದಕ್ಕೆ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪಾವಗಡದಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ₹3, ಕರೆಂಟ್ ಬರ್ತಾ ಇದೆ. ಅವತ್ತೆಲ್ಲ ನಗ್ತಾ ಇದ್ರು, ಏನು ನಿಮ್ಗೆ ತಲೆಕೆಟ್ಟಿದೆಯಾ ಅಂತ. ಪ್ರತಿ ತಾಲೂಕಲ್ಲೂ ಕೂಡ 20 ಮೆಗಾವ್ಯಾಟು 50 ಮೆಗಾವ್ಯಾಟು ಅವತ್ತು ಪವರ್ ಮಾಡಿದೆ. ಅಲ್ಲಿಂದ ಟ್ರಾನ್ಸ್ಮಿಷನ್ ಲಾಸೇ ಕಂಪ್ಲೀಟ್ ಎಷ್ಟೋ ಉಳಿತಾ ಇತ್ತು ನಮಗೆ. ಸೊ ಅದರಿಂದ ಉಳ್ಕೊಂಡು ಬಂದಿದೆ. ಸೊ ಅದರಿಂದ ಇವತ್ತು ಇದು ಚಿಕ್ಕ ಕಾರ್ಯಕ್ರಮ ಇದ್ರೂ ಕೂಡ ಇದಕ್ಕೆ ಭಾಳ ಮಹತ್ವ ಇದೆ. ಆಮೇಲೆ ಎಲ್ಲರಿಗೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗೆ, ಬೇರೆಯವ್ರಿಗೆಲ್ಲ ಅಂತರ್ಜಲ ಎತ್ತಲಿಕ್ಕೆ ಈ ಮಳೆ ಕೊಯ್ಲು ಪದ್ಧತಿ ಇವೆಲ್ಲ ಕೂಡ ನಾವು ಸ್ವಲ್ಪ ಶಕ್ತಿಯನ್ನು ತುಂಬಬೇಕಾಗಿದೆ. ಬೇರೆ ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಇದನ್ನು ನೀವೇನು ಮಾಡೋದಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಅಭಿಯಾನಕ್ಕೆ ಮುಂಚೆ ಕ್ಲೀನಾಗಿ ನೀವು ಸ್ಮಾಲ್ ವಿಡಿಯೋ ಮಾಡಿಬಿಟ್ಟು TVಗಳಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸ ನೀವು ಮಾಡಬೇಕು. ಇದನ್ನು ಯಾರು ನಿಂತ್ಕೊಂಡು ಓದೋಷ್ಟು ಪೇಷನ್ಸ್ ಇರೋದಿಲ್ಲ. ಬಟ್ ಒನ್ಲಿ ಸೀಯಿಂಗ್ ಈಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದ್ರೆ ಮಾತ್ರ TVಲಿ ಸಾಯಂಕಾಲ ಇದನ್ನು ಬೇರೆ ಬೇರೆ ಅವೆಲ್ಲ ಬರ್ತಾ ಇರೋಂಥ ಸಿನಿಮಾಗಳು, ಬೇರೆ ಬೇರೆ ಬರುತ್ತಾ ಧಾರಾವಾಹಿಗಳು ಬರುವಾಗ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಹಾಕಿದ್ರೆ ನೋಡಿದ್ರೆ 1 ನಿಮಿಷ, ಅರ್ಧ ನಿಮಿಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ನೀರಿನ ಪರಿಸ್ಥಿತಿ ಏನು ಮಾಡ್ಕೋಬೋದು, ಏನು ಮಾಡಬೇಕು ಅಂತೇಳಿ ಜ್ಞಾನ ಉಂಟಾಗ್ತದೆ. ಸೊ ಏನೇ ಆಗಲಿ, ನಿಮ್ಮದೊಂದು ಪ್ರಯತ್ನ ಒಳ್ಳೆಯದಾಗಲಿ. ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನೀವು MD ಅವರು ಮಿಕ್ಕಿದ್ದವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ. ಎಷ್ಟು ವರ್ಷ ಆಯಿತು, ಎಷ್ಟಾಯಿತು, ಎಷ್ಟು ಲಾಸ್ ಆಗ್ತಾಯಿದೆ, ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ, ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ, ಅದೆಲ್ಲ ಒಂದು ದೊಡ್ಡ ಪ್ಲ್ಯಾನ್ ಹಾಕಿ ಜನರಿಗೆ, ವಿರೋಧ ಪಾರ್ಟಿಯವ್ರಿಗೂ ಗೊತ್ತಾಗಲಿ. ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತೇಳಿ, ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನೌಕರರು, ಅಧಿಕಾರಿಗಳೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.